ಎಲೆ ಮನುಜ ನಿಂದಿಲ್ಲವ ಟಿಕಾನಿ. ಎಷ್ಟು ಚಂದ ಹೇಳ್ತಾರ ಕಡ್ಕೊಳು ಮಡಿವಾಳಪ್ಪನವರು. ಹೇಳ್ತಾರವ್ರು, ಜೀವ ಇರುವ ತನಕ ಮಾಡೋ ದಾನ ಧರ್ಮ ಮುಂದಿನ ಜನ್ಮಕ್ಕಿದೆ ಸ್ವರ್ಗ ಸೋಪಾನ. ಇದೇ ನುಡಿ ಕಡಿಗೆ ಹಿಡಿಯೋ ಬಿಡಬೇಡ ಕಡಿತನ, ಗುರು ಮಡಿವಾಳನ ಪಾದ ಹಿಡಿಯೋ ಪರಿಪೂರ್ಣ. ಭಾಳ ಚಂದ ಹೇಳ್ತಾರೆ ಉದಾಹರಣೆಯನ್ನು ಕೊಟ್ಟು. ನಾವು ಹೆಂಗೆ ಜ್ಞಾನ ಮಾಡ್ಕೋಬೇಕನ್ನೋದು ಕೂಡ ಅಲ್ಲಮ ಪ್ರಭುಗಳ ವಚನ ಸಾಹಿತ್ಯ ಆಗಿರ್ಬೋದು, ಚನ್ನಬಸವಣ್ಣನವರ ವಚನ ಸಾಹಿತ್ಯ ಆಗಿರ್ಬೋದು, ಅಕ್ಕ ಮಹಾದೇವಿ ವಚನ ಸಾಹಿತ್ಯ ಆಗಿರ್ಬೋದು. ಆ ವಚನ ಸಾಹಿತ್ಯಗಳನ್ನು ಸ್ವಲ್ಪ ಆಳವಾಗಿಳದ ಮೇಲೆ ಹಾಕ್ಬೇಕು. ಆಳವಾಗಿ ಇಳಿದೀವಿ ಅಂದ್ರೆ ನಾವು ಯಾರು ಎದಕ್ಕೆ ಬಂದೀವಿ ಅನ್ನೋದು ಕೂಡ ಗೊತ್ತಾಗ್ತದೆ ನಮಗೆ. ಒಂದು ದೃಷ್ಟಾಂತ, ಒಬ್ಬ ಶ್ರೀಮಂತರ ಮನೆ ಹೆಣ್ಣುಮಗಳು, ಬಹಳ ಗರ್ಭ ಶ್ರೀಮಂತರಿದ್ದರು. ಆ ತಾಯಿದು ಚಿಕ್ಕ ವಯಸ್ಸು ನಡೆದ ಘಟನೆ ಇದು ನಿಮಗೆ ಹೇಳೋದು. ಸಣ್ಣ ವಯಸ್ಸಿದ್ರೂ ಕೂಡ ಮನೆ ಒಳಗೆ ಅತ್ತಿ, ತಾನು, ಗಂಡ, ಮಾವ ಇಷ್ಟೇ, ಇನ್ನೂ ಮಕ್ಕಳಾಗಿದ್ದಿಲ್ಲ. ಅಲ್ಲಿ ಒಬ್ಬ ಮಹಾಜ್ಞಾನಿಗಳು ಎಲ್ಲವನ್ನ ಅರಿತಿರತಕ್ಕಂಥ ಜ್ಞಾನಿಗಳು ಸಂಚಾರವನ್ನು ಮಾಡ್ತಾ ಹೋಗುವಂಥ ಸಂದರ್ಭದೊಳಗೆ ಅವ್ರ ಮನಸ್ಸಿಗೆ ಯಾರ ಮನೆ ಮುಂದೆ ಹೋಗಿ ಭಿಕ್ಷೆಗೆ ನಿಂದಿರ್ಬೇಕು ಅನ್ನಿಸ್ತದ ಅಲ್ಲೇ ನಿಂತು ಬಿಡ್ತಿದ್ರಂತ. ಈ ಹೆಣ್ಮಗಳು ಆ ಮನೆಯ ಸೊಸೆ ಬಹಳ ಸಂಸ್ಕಾರವಂತರ ಸೊಸೆ. ಕೆಲಸ ಮಾಡ್ತಿದ್ಲು, ಅತ್ತಿ ಒಳಗೆ ರೊಟ್ಟಿ ಮಾಡಾಕತ್ತಿದ್ಲು, ಗಂಡ ಹೊರಗೆ ಹೋಗಿದ್ದ, ಮಾವನಿಗೆ ಪೂಜೆಗೆ ಸಜ್ಜು ಮಾಡಿ ಕೊಟ್ಟಿದ್ರು. ಲಕ್ಷ ಕೊಡ್ರಿ, ಈ ಒಂದು ದೃಷ್ಟಾಂತ ನಿಮಗೆ ಎಷ್ಟು ಮನವರಿಕೆ ಎದಕ್ಕೆ ಹೇಳಾಕತ್ತೀನಿ ಅನ್ನೋದಕ್ಕೆ. ಅಲ್ಲಿ ಕೂಡ ಪೂಜೆಗೆ ಮಾವನಿಗೆ ಸಜ್ಜು ಮಾಡಿ ಕೊಟ್ಟಾಳ. ದೇವ್ರ ಕೂಲ್ಯಾಗ ಮಾವ ಪೂಜೆ ಮಾಡ್ಕೊಳಕತ್ಯಾನ. ಈ ತಾಯಿ ಹೊರಗೆ ಬಂದು ಏನೋ ಕೆಲಸ ಮಾಡ್ಬೇಕು ಅನ್ನೋದ್ರೊಳ್ಳೆ ಆ ಜ್ಞಾನಿಗಳು ಆ ಮನೆ ಮುಂದೆ ಬಂದರು. ಭವತಿ ಭಿಕ್ಷಾಂದೇಹಿ ಅಂದರು. ಆ ತಾಯಿ ಎಕಡೆ ಹೋಗ್ತೀರಿ, ಯಾವಾಗಿಂದ ಯಾವ್ರವರು ಏನೂ ಕೇಳಲಿಲ್ಲ. ಬರ್ರಿಯಪ್ಪ ಒಳಗೆ ಬರ್ರಿ ಅಂತ ಬಡ ಬಡ ಒಳಗೆ ಕರ್ಕೊಂಡು ಬಂದ್ಲು. ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ಲು, ಪೂಜೆಗೆ ವ್ಯವಸ್ಥೆ ಮಾಡಿದ್ಲು. ಸ್ನಾನ ಪೂಜಾದಿಗಳನ್ನು ಮುಗಿಸಿದ ನಂತರ ಪ್ರಸಾದ ಮಾಡಿಸಿದ್ಲು. ಪ್ರಸಾದ ಮಾಡಿಸಿ ತೂಗು ಮಂಚದಿತ್ತು, ಆ ಮಂಚದ ಮೇಲೆ ಕೂಡಿಸಿದ್ಲು. ಆ ತಾಯಿಯ ಚಟುವಟಿಕೆಗಳನ್ನು ನೋಡಿದರು ಜ್ಞಾನಿಗಳು. ತಾಯಿಯ ಚಟುವಟಿಕೆಗಳನ್ನು ನೋಡಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಇಂಥ ಸಂಸ್ಕಾರ ಈ ತಾಯಿಗೆ ಹೆಂಗೆ ಬಂದದ ಅಂತ ತಿಳ್ಕೊಂಡು ಬಹಳ ಆಶ್ಚರ್ಯ ಆಯ್ತು ಅವ್ರಿಗೆ. ಕೇಳಿದರು, ತಾಯಿ ಒಂದು ಮಾತು ಕೇಳ್ತೀನಿ ಅಂದರು. ಕೇಳ್ರಿಪ್ಪ, ಯಾರು ಬೇಡ ಅಂತಾರೆ. ಎಷ್ಟು ವಿನಯ ಇತ್ತು ಆ ತಾಯಿಯಲ್ಲಿ. ಅದಕ್ಕೆ ಶ್ರೀಮನ್ ನಿಜಗುಂಡ್ರು ಹೇಳ್ತಾರೆ, ವಿನಮಿತನಹುದರಿಂದ ಉಪಚಾರ ಮತ್ತೊಂದುಂಟೆ ಅಂದರು. ವಿನಯಕ್ಕಿಂತ ಉಪಚಾರ ಮತ್ತೊಂದಿಲ್ಲ. ಎಲ್ಲಿ ವಿನಯ ಅದ ಬಹಳ ಅಲ್ಲಿ ಭಗವಂತದನಂತ. ನಮಗೆ ಬಡತನ ಎದನೋ ಶ್ರೀಮಂತಿಕೆ ಅದನೋ ಅದು ಎರಡನೇ ಮಾತು. ನಮಗೆ ಮನೆಗೆ ಬಂದವರಿಗೆ ಹಾಲು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಶಕ್ತ್ಯಾನುಸಾರವಾಗಿ ಹಾಲರ ಕೊಡ್ರಿ, ಬೋರ್ಮಿಟಾರ ಕೊಡ್ರಿ, ಜ್ಯೂಸರ ಕೊಡ್ರಿ, ಹಾರ್ಲಿಕ್ಸರ ಕೊಡ್ರಿ, ಕಾಫಿಯರ ಕೊಡ್ರಿ. ಏನೂ ಕೊಡು ಶಕ್ತಿ ಇರಲಿಲ್ಲ ಅಂದರೂ ಕೂಡ ಒಂದು ಗ್ಲಾಸ್ ನೀರು ಕೊಡ್ರಿ, ನೀರಿನ ಜೊತೆಗೆ ಸಕ್ಕರೆಯಾದ ಸವಿಯಾದ ನಾಲ್ಕು ಮಾತಾಡಿ ನೀರು ಕೊಡ್ರಿ, ಅವ್ರ ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಭಾಳ ಚಂದ ವಿನಯಪೂರ್ವಕ ಕೇಳಿದ್ಲು. ಹೇಳ್ರಿಪ್ಪ, ಯಾರು ಬೇಡ ಅಂತಾರೆ. ತಾಯಿ, ನಾನು ಒಬ್ಬ ಗುರು, ಆದರೂ ಕೇಳಬಾರ್ದು, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ಗಂಡು ಮಕ್ಳು ಸಂಬಳ ಕೇಳಬಾರ್ದು ಅಂತ ನೇಮದ. ಆದರೂ ನಾ ಕೇಳ್ತೀನಿ, ಗುರುವಿನ ಸ್ಥಾನದಲ್ಲಿ ಅದೀನಿ, ಕೇಳ್ತೀನಿ. ಕೇಳ್ರಿಪ್ಪ, ನಿನಗೆ ವಯಸ್ಸು ಎಷ್ಟಿವ ಅಂದರು. ಲಕ್ಷ ಕೊಡ್ರಿ. ಆಕೆ ಹೇಳಿದ್ಲು, ಯಪ್ಪ ನನಗೆ 10 ವರ್ಷ ಅಂದ್ಲಕ್ಕಿ. 10 ವರ್ಷಕ್ಕೆ ಯಾರು ಗಂಡನ ಮನೆಗೆ ನಡೆಯಕ್ಕೆ ಬರ್ತಾರೇನು? ಯಪ್ಪ ನನಗೆ ವಯಸ್ಸು 10 ವರ್ಷ ಅಂದ್ಲು. ಹೌದವ್ವ, ನಿನಗೆ 10 ವರ್ಷ ಆದ್ರೆ ನಿನ್ನ ಗಂಡಗೆ ಎಷ್ಟು ವರ್ಷ ಅಂದ್ಲು. ಅಂದ್ರು ಅವ್ರು ಗುರುಗಳು. ನನ್ನ ಗಂಡನಿಗೆ 5 ವರ್ಷ ರೀ ಯಪ್ಪ ಅಂದ್ಲಕ್ಕಿ. ನಿನ್ನ ಗಂಡನಿಗೆ 5 ವರ್ಷ ಆದ್ರೆ ನಿಮ್ಮ ಮಾವನಿಗೆ ಎಷ್ಟು ವರ್ಷ? ನಮ್ಮ ಮಾವನಿಗೆ 2 ವರ್ಷ ರೀ ಅಂದ್ಲು. ಮತ್ತು ನಿಮ್ಮ ಮತ್ತಿನ್ನ ಹುಟ್ಟೇ ಇಲ್ರಿ ಅಂದ್ಲಕ್ಕಿ. ಹೌದವ, ಆದ್ರೆ ನಿಮ್ಮ ಮಾವ ಎಲ್ಲಿ ಹೋಗ್ಯಾನ? ನಮ್ಮ ಮಾವ ಸಮಗಾರನ ಮನೆಗೆ ಹೋಗ್ಯಾನ ಅಂದ್ಲಕ್ಕಿ. ಚಪ್ಪಲಿ ಹೊಲ್ಯಾಕೆ ಹಾಕ್ಯಾನ್ರಿ, ಅಲ್ಲಿ ಹೋಗ್ಯಾನ ಅಂದ್ಲು. ತಾನೇ ಒಳಗೆ ಪೂಜೆಗೆ ಸಜ್ಜು ಮಾಡಿ ಕೊಟ್ಟಾಳ. ಪೂಜೆಗೆ ಕುಂತಾನ ಮಾವ, ಇಷ್ಟು ಲಿಂಗ ಕೈಯಾಗ ಹಿಡ್ಕೊಂಡಾನ. ಆದರೆ ಮಾವನಿಗೆ ರಕ್ತ ಕುದಿಯಾಕತ್ತಿತ್ತಂತ, ಶುಟ್ಟು ಬಂದಿತ್ತು. ನಮ್ಮ ಮನೆತನ ಮರ್ಯಾದೆ ಕಳ್ಯಾಕತ್ತಾಳ. ಆ ತಾಯಿಯ ತಾತ್ಪರ್ಯದ ಹಿಂದೆ, ಮಾತಿನ ತಾತ್ಪರ್ಯ ಹಿಂದೆ ನಿಗೂಢವಾದ ರಹಸ್ಯ ಐತೆ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಲಿಂಗಪ್ಪ ಕೈ ಒಳಗೆ ಅದಾನ, ಏನು ಮಾಡ್ಬೇಕು? ಸ್ವಲ್ಪ ಹಾಗೆ ಬಡ ಬಡ ವಿಭೂತಿ ಹಚ್ಚಿ ಅದಕ್ಕೆ ಒಂದಿಷ್ಟು ಊದಿನ ಕಡ್ಡಿ ಬೆಳಗಿ ಇನ್ನೇನು ಲಿಂಗಪ್ಪನ ಹತ್ರ ಇಟ್ಕೊಂಡು ಗುಣಗಡಿಗೆ ಒಳಗೆ ಇಟ್ಕೊಂಡು ಬರಬೇಕು ಅನ್ನೋದ್ರಲ್ಲೇ ಇನ್ನೂ ಒಂದು ಪ್ರಶ್ನೆ ಕೇಳಿದರು ಗುರುಗಳು. ತಾಯಿ,
ನೀವು ತಂಗಳದು ಉಣ್ತೀರ ಬಿಸಿದು ಉಣ್ತೀರ ಅಂದ್ರಂತ ಅವ್ರು. ಯಪ್ಪ ನಾವು ಉಣದು ತಂಗಳದೆ ಅಂದ್ಲಂತಕಿ. ಅವ್ರು ಅಗರ್ಭ ಶ್ರೀಮಂತರು, ಕೋಟ್ಯಾಧೀಶವರು. ಮುಂಚೆನೇ ಮಾಡಿದ್ದು ಮಧ್ಯಾಹ್ನ ಉಣ್ಣಂಗಿಲ್ಲ, ಮಧ್ಯಾಹ್ನ ಮಾಡಿ ಸಂಜೆ ಉಣ್ಣಂಗಿಲ್ಲ, ಅಂಥ ಶ್ರೀಮಂತರು ಅವರು. ಆದರೂ ಕೂಡ ತಂಗಳದು ಉಣ್ತೀವಿ ಅಂದಾಗ ಭಾಳ ಆಶ್ಚರ್ಯ ಆಯಿತು. ಇಷ್ಟು ಅನ್ನೋದ್ರೊಳಗೆ ಮಾವು ಬಂದ, ನಮ್ಮ ಮನೆತನ ಮರ್ಯಾದೆ ಕಳೆಯೋಕೆ ನಮ್ಮ ಮನೆಗೆ ಬಂದಿ ಅಂತ ಸೊಸಿನ ಬಡಿಬೇಕಂತ ಇನ್ನೇನು ಹಿಂಗೆ ಕೈ ಎತ್ತಿದ್ದ, ಸ್ವಾಮಿಗಳು ನಿಲ್ಲಂದ್ರು ಅವರು. ಆ ತಾಯಿ ಹೇಳೋ ಮಾತಿನಲ್ಲಿ ಏನೋ ಒಂದು ನಿಗೂಢವಾದ ರಹಸ್ಯದ ತಾತ್ಪರ್ಯದ, ಸ್ವಲ್ಪ ತಡಿ ಅಂದರು. ನಿಂತ ತಾಯಿ, ನಾನಾದರೂ ಮುಂದುವರೆದು ಕೇಳ್ತೀನವ, 10 ವರ್ಷ ಅಂದೆಲ್ಲ ನಿನ್ನ ವಯಸ್ಸು ಯಾಕವ ಅಂತ ಕೇಳಿದರು. ಹೌದಪ್ಪ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದು 25 ವರ್ಷ ಆಯಿತು. 25 ವರ್ಷದಲ್ಲಿ 15 ವರ್ಷ ಆಟ ಪಾಠದಲ್ಲಿ, ಬಾಲ್ಯದಲ್ಲಿ, ವಿದ್ಯಾಭ್ಯಾಸದಲ್ಲಿ ನಾನು ಕಾಲ ಕಳೆದೆ. ಆದರೆ ಈ 10 ವರ್ಷದಲ್ಲಿ ನನಗೆ ಜೀವನ ಅಂದರೆ ಏನು ಅನ್ನೋದು ಗೊತ್ತಿಲ್ಲ, ಅಧ್ಯಾತ್ಮ ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ, ಪುರಾಣ ಪ್ರವಚನ ಅಂದರೆ ಏನು ಅನ್ನೋದು ಗೊತ್ತಿಲ್ಲ, ಗುರುಗಳ ಏನು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಈಗ 10 ವರ್ಷ ಆಯಿತು. ಗುರುಗಳು, ಕೀರ್ತನ, ಪುರಾಣ, ಪ್ರವಚನ, ದೇವಸ್ಥಾನ, ಗುಡಿ, ಗುಂಡಾರ ಇವೆಲ್ಲ ಅರ್ಥ ಮಾಡ್ಕೊಂಡಿನಪ್ಪ. ಅದಕ್ಕೆ ಯಮನ ಲಿಸ್ಟಿನೊಳಗೆ ಜಮಾ ಆಗಿದ್ದು 10 ವರ್ಷಪ್ಪ ಅಂದ್ಲಂತಕ್ಕೆ. ಹೌದವ್ವ, ಒಪ್ಕೊಂಡೆ. ನನ್ನ ಗಂಡಗ 5 ವರ್ಷ ಅಂತ ಅಂದಿನಲ್ಲಪ್ಪ. ನನ್ನ ಗಂಡ ತಾಯಿ ಗರ್ಭದಿಂದ ಭೂಮಿಗೆ ಬಂದ 35 ವರ್ಷ ಆಯಿತು. ದುಷ್ಟರ ಸಂಘವನ್ನು ಹಿಡಿದು ಮಾಡಬಾರದನ್ನು ಮಾಡಿ ಅಡ್ಡದಾರಿಯನ್ನು ತುಳಿತಿದ್ದ. ಅದು ಸರಿಯಲ್ಲ, ಇದು ಸರಿ ಅಂತ ತಿಳ್ಕೊಂಡು ಅವನಿಗೆ ಈ ಸರಿ ದಾರಿ ಒಳಗೆ ತಂದು ಗುರುಗಳು, ದೇವರು, ದಿಂಡರು, ಇಲ್ಲಿ ಪ್ರವಚನ, ಅಧ್ಯಾತ್ಮ ಏನು ಅನ್ನೋದನ್ನು ಮನವರಿಕೆ ಮಾಡಿನಪ್ಪ. ಈಗ ಒಂದು ಸರಿದಾರಿ ಹೊಂಟದ, ಅದಕ್ಕೆ ಯಮನ ಲಿಸ್ಟಿನೊಳಗೆ ಜಮಾ ಆಗಿದ್ದು 5 ವರ್ಷಪ್ಪ ಅಂದ. ಮತ್ತು ನಿಮ್ಮ ಮಾವಂದು, ನಮ್ಮ ಮಾವ ಈಗ 62 ವಯಸ್ಸಪ್ಪ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಇದರಾಗ ಕಾಲ ಕಳೆದಾನ ವಿನಃ ದೇವರಿಲ್ಲ, ಅಧ್ಯಾತ್ಮ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪರೋಪಕಾರ ಇಲ್ಲ, ಬರೀ ಇದರಲ್ಲೇ ಕಾಲ ಕಳೆದಾನ. ಇದು ತಪ್ಪು ಮಾವ, ಇದು ಸರಿ ಅಲ್ಲ, ಇದು ಸರಿ ಅಂತ ತಿಳ್ಕೊಂಡು ಇನ್ನಾದರೂ ಪುಣ್ಯದ ಕೆಲಸ ಮಾಡು ಅಂತ ತಿಳ್ಕೊಂಡು ಅವನ ಅಧ್ಯಾತ್ಮಕ್ಕೆ ತಂದಿನಪ್ಪ. ಯಮನ ಲಿಸ್ಟಿಗೆ ಜಮಾ ಆಗಿದ್ದು 2 ವರ್ಷ. ನಿಮ್ಮ ಅತ್ತೆ, ನಮ್ಮ ದೃಷ್ಟಿ ಒಳಗೆ ನಮ್ಮ ಅತ್ತೆ ಹುಟ್ಟೇ ಇಲ್ಲಪ್ಪ ಅಂದ್ಲಕ್ಕಿ. ಅದನ್ನು ಎಷ್ಟು ಹೇಳಿದ್ರು ಕೇಳೋವಲ್ದ ಕಾತಿದ್ದಂಗದ ಅಂದ್ಲಕ್ಕಿ. ಹೆಣ್ಮಕ್ಳಿಗೆ ಅಲ್ಲೇ ಬರೋದು ಪಜಿತಿ. ನಾದ್ನೆ ಅಂತೀರಿ ಇಲ್ಲ ಹೆಣ್ಮಕ್ಳಿಗೆ, ಗಂಡನ ತಂಗಿಗಳಿಗೆ ಏನಂತೀರಿ ನೀವು? ನಾದ್ನೆ ಅಂತ ಯಾಕೆ ಹೆಸ್ರು ಕೊಟ್ಟಾರ ಗೊತ್ತದೇನು? ನಿಮ್ಮನ್ನು ಹಿಟ್ಟು ನಾದ್ದಂಗೆ ನಾದ್ತಾಳಂತಕ್ಕೆ, ಅದಕ್ಕೆ ನಾದ್ನೆಕ್ಕೆ ಹೆಸರು. ಇಲ್ಲಿದ ಅಲ್ಲಿ ಹಚ್ಚೋದು, ಅಲ್ಲಿದು ಇಲ್ಲಿ ಹಚ್ಚೋದು, ಆಕೆ ಕೆಲಸನೇ ಅದೇ ಇರ್ತದೆ. ಮುಂದುವರೆದು ಕೇಳಿದರು, ಯವ್ವ ನಿಮ್ಮ ಒಳಗೆ ದೇವ್ರ ಪೂಜೆ ಕೂತಾನ, ಲಿಂಗ ಪೂಜೆ ಮಾಡ್ಕೊಳಕತ್ತಾನ, ನೀ ನೋಡಿದೆ ಸಮಗಾರ ಮನೆಗೆ ಹೋಗ್ಯಾನಂದೆಲ್ಲ ಯಾಕೆ? ಹೌದ್ರಿ, ಕರೆ ಅದ ಅಂದ್ಲಕ್ಕಿ. ದೇಹ ಮಾತ್ರ ಭಗವಂತನ ಧ್ಯಾನಕ್ಕೆ ಕುಂತದ, ಮನಸ್ಸು ಮಾತ್ರ ಸಮಗಾರನ ಮನೆಗೆ ಹೋಗ್ಯದ. ಚಪ್ಪಲ್ ಹೊಲ್ಯಾಕೆ ಹಾಕಿದಲ್ಲಿ ಅವ ಚಪ್ಪಲ್ ಹೊಲದಾನೋ ಇಲ್ಲೋ, ಚಪ್ಪಲ್ ಹೊಲದಾನೋ. ಹಿಂಗೆ ಮಾಡ್ಕೊಂತ ಪೂಜೆ ಮಾಡಿದ್ರೆ ಎಲ್ಲಿ ಫಲ ಕೊಡ್ತಾನ್ರಿ ಭಗವಂತ? ಇವನು ಮನಸ್ಸು ಮಾತ್ರ ಅಲ್ಲಿ ಹೋಗ್ಯದ, ದೇಹ ಮಾತ್ರ ಇಲ್ಲಿ ಕುಂತದ. ನಾ ಹೇಳಿದ ತಪ್ಪೇನದ ರೀ ಅಂದು. ಬರೋಬ್ಬರಿ ಅಂದ್ರು ಅವರು.